ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆಗೆ ಕೊರಿಯರ್ ಬಂದಿದೆ, ಅದು ನನ್ನ ಹೆಸರಿಗೆ. ಯಾರು ಕಳಿಸಿರ್ಬೋದು? ಶಿವಪ್ರಸಾದ್ ಇನ್ನು 3 ದಿನಗಳಲ್ಲಿ ಸಾಯುತ್ತಾನೇನಾ? ಯಾರು ಕಳಿಸಿದ್ರಪ್ಪ ಇದನ್ನ? ಕೊರಿಯರ್ ಹತ್ರ ಕೇಳೋಣ ಅಂದ್ರೆ ಅವನು ಹೋಗ್ಬಿಟ್ಟೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಇಂಥ ಕೆಟ್ಟ ಸುದ್ದಿನ ಓದೋ ಅಂತ ದೌರ್ಭಾಗ್ಯ ನನಗೆ ಯಾಕಪ್ಪ ಕೊಟ್ಟೆ? ಇದನ್ನೇನು ನಂಬಬೇಕೋ ನಂಬಾರ್ದೋ? ಚಚೆ, ಇದನ್ನೆಲ್ಲ ಯಾರು ನಂಬ್ತಾರೆ? ಯಾರೋ ನಮ್ಮನ್ನು ಕಾಡ್ಸೋದಕ್ಕೆ ಅಂತ ಈ ಥರ ಪ್ಲಾನ್ ಮಾಡಿರ್ಬೇಕು. ನಮ್ಮನ್ನು ಕಾಡ್ಸೋದಕ್ಕೆ 100 ವಿಷಯ ಸಿಗುತ್ತಪ್ಪ. 1000 ವಿಷಯ ಇಟ್ಕೊಂಡು ಕಾಡ್ಸೋ ಅಂತ ಕೆಟ್ಟ ಮನ್ಸಿರೋರು ನಮಗಂತೂ ಯಾರೂ ಗೊತ್ತಿಲ್ಲ. ಮತ್ತೆ ಈ ಲೆಟರ್ ಯಾರು ಕಳಿಸಿದ್ರಪ್ಪ ದೇವ್ರೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲ, ಬೇಡ. ನಾನೇ ಗಾಬರಿ ಆಗ್ತೀನಿ ಅಂದರೆ ನನಗಿಂತ 100 ಪಟ್ಟು ಜಾಸ್ತಿ ಅವ್ರು ಗಾಬರಿ ಆಗ್ತಾರೆ. ಅದೇ ಗಾಬರಿಯಲ್ಲಿ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಚಚೆ, ಏನು ಹೇಳಲ್ಲ. ಕಾಶಿ ಅವ್ರಿಗೆ ಹೇಳ? ಬೇಡ, ಅವ್ರಿಗೆ ಹೇಳಿದ್ರೆ ಊರಿಗೆಲ್ಲ ಗೊತ್ತಾಗತ್ತೆ. ಇದ್ರೆ ಏನಪ್ಪ ಮಾಡ್ಲಿ ಇವಾಗ? ಅಯ್ಯೋ, ಇದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ ಬಿಡು ಅನ್ನೋಂಥ ಚಿಕ್ಕ ವಿಷಯ ಇದಲ್ಲ. ನಂಬಲೇಬೇಕು ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ದೇವ್ರೆ ದೇವ್ರೆ, ಯಾಕಿಂತ ಪರಿಸ್ಥಿತಿ ತಂದೆ ನನಗೆ? ಅಕಸ್ಮಾತ್ ಈ ವಿಷಯ ಏನಾದ್ರೂ ನಿಜ ಆಗ್ಬಿಟ್ರೆ? ಚಚೆ, ಹಾಗೆಲ್ಲ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನ ಗಂಡ ಆರೋಗ್ಯವಾಗಿದ್ದಾರೆ, ಇರ್ತಾರೆ, ಅಷ್ಟು ಒಳ್ಳೆಯವರು. ಅವ್ರಿಗೆ ಏನಾಗುತ್ತೆ? ಎಂತೆಂಥ ಕಷ್ಟನೋ ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವರು. ಇವ್ರಿಗೇನಾಗತ್ತೆ? ಅಕಸ್ಮಾತ್ ಸಾಲ ಕೊಟ್ಟಿರೋರು ಯಾರಾದ್ರೂ ಇವ್ರನ್ನ ಕೊಲೆ? ಏನು ಯೋಚನೆ ಮಾಡ್ತಿದ್ದೀನಿ ನಾನು? ಹಾಗೆಲ್ಲ ಏನೂ ಆಗಲ್ಲ. ಗಾಡಿಲಿ ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ, ಅಯ್ಯೋ ಏನು ಯೋಚನೆ ಮಾಡ್ತಾ ಇದ್ದೀನಿ ನಾನು? ಏನಾಗಿದೆ ನನಗೆ? ಹಾಗೆಲ್ಲ ಏನೂ ಆಗಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.